ಸದಾಶಿವನಗರದ ಉದ್ಯಮಿ ಅಭಿಷೇಕ್ ಎಂಬುವವರ ಮನೆಯಲ್ಲಿ ಈ ಬಾರಿ ಕಳ್ಳತನ ನಡೆದಿದೆ. ಡಿಸೆಂಬರ್ 30ರಂದು ಅಭಿಷೇಕ್ ಕುಟುಂಬ ಹೊಸ ವರ್ಷದ ಆಚರಣೆಗಾಗಿ ತಮಿಳುನಾಡಿನ ಕೊಯಮತ್ತೂರಿಗೆ ತೆರಳಿದ್ದರು. ಮನೆಯಲ್ಲಿ ಕೆಲಸಕ್ಕಿದ್ದ ಪಶ್ಚಿಮ ಬಂಗಾಳ ಮೂಲದ ಹಾಜಿರಾ ಬೇಗಂ ಮತ್ತು ಆಕೆಯ ಪತಿ ಶಾಹಿರ್ ಎಂಬುವರ ಮೇಲೆ ನಂಬಿಕೆ ಇಟ್ಟು ಮನೆಯ ಕೀಯನ್ನು ಅತ್ತೆಗೆ ನೀಡುವಂತೆ ಕೊಟ್ಟು ಹೋಗಿದ್ದರು. ಆದರೆ ಕೀ ಕೊಡದ ಈ ದಂಪತಿ ಮನೆಯಲ್ಲಿದ್ದ ಬೆಲೆ ಬಾಳುವ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಬರೋಬ್ಬರಿ 979 ಗ್ರಾಂ ಚಿನ್ನಾಭರಣ ಹಾಗೂ 10 ಲಕ್ಷ ರೂಪಾಯಿ ಬೆಲೆ ಬಾಳುವ 7 ಐಷಾರಾಮಿ ಕೈಗಡಿಯಾರಗಳನ್ನು ಆರೋಪಿಗಳು ಕಳ್ಳತನ ಮಾಡಿದ್ದಾರೆ. ಅತ್ತೆಗೆ ಕೀ ತಲುಪದಿದ್ದಾಗ ಅನುಮಾನಗೊಂಡು ಉದ್ಯಮಿ ಕರೆ ಮಾಡಿದಾಗ ಕೆಲಸಗಾರರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಬಳಿಕ ಡ್ರೈವರ್ ಮೂಲಕ ಪರಿಶೀಲಿಸಿದಾಗ ಕಬೋರ್ಡ್ಗಳು ಓಪನ್ ಆಗಿರುವುದು ಕಂಡುಬಂದಿದೆ. ಹಾಜಿರಾ ಬೇಗಂ ಈ ಹಿಂದೆ 2022ರಿಂದ 2024ರವರೆಗೆ ಇದೇ ಮನೆಯಲ್ಲಿ ಕೆಲಸ ಮಾಡಿದ್ದಳು. ಕಳೆದ ಡಿಸೆಂಬರ್ 27ರಂದು ಅಂದರೆ ಕಳ್ಳತನ ನಡೆಯುವ ಕೇವಲ 3 ದಿನಗಳ ಹಿಂದಷ್ಟೇ ಮತ್ತೆ ಕೆಲಸಕ್ಕೆ ಸೇರಿದ್ದಳು. ಸದ್ಯ ಸದಾಶಿವನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಪರಾರಿಯಾಗಿರುವ ದಂಪತಿಗಾಗಿ ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.